ದಕ್ಷಿಣ ಕನ್ನಡದ ಭಕ್ತಿ ಭಾವ ತುಂಬಿದ ನೆಲದಲ್ಲಿ ತನ್ನದೇ ಆದ ಕಾರಣಿಕತೆಯನ್ನ ಜನರಿಗೆ ಗೋಚರಿಸಿದಂತಹ ಪುಣ್ಯ ಪವಿತ್ರ ಕ್ಷೇತ್ರದಲ್ಲಿ ನಾವಿವತ್ತಿದ್ದೇವೆ. ಹೌದು, ನಾವಿವತ್ತು ಇರುವಂಥದ್ದು ಕಡಬ ತಾಲೂಕಿನ ಅಲಂಕಾರು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಶರವೂರಿನಲ್ಲಿ. ಭಕ್ತರ ಅನನ್ಯ ಭಕ್ತಿ, ಇಲ್ಲಿನ ಸಂಸ್ಕೃತಿ ಹಾಗೂ ದೇವಿಯ ಆಶೀರ್ವಾದದೊಂದಿಗೆ ಬೆಳೆದು ಬಂದ ಈ ಕ್ಷೇತ್ರ ಇದೀಗ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿಕ್ಕಿದೆ. ಇದೇ ಬರುವ ಮಾರ್ಚ್ 25ರಿಂದ ಏಪ್ರಿಲ್ 2 ತನಕ ಈ ದೇವಾಲಯದಲ್ಲಿ ನಡೀತಾ ಇದೆ ನವೀಕರಣ ಪುನರ್ ಪ್ರತಿಷ್ಠಾಷ್ಟ ಬಂದ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಅದರ ಜೊತೆಗೆ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಪುಣ್ಯ ಮಣ್ಣಿನಲ್ಲಿ ಮೇಳೈಸಲಿಕ್ಕಿದೆ. ಹಾಗಿರುವಾಗ ಬನ್ನಿ ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ ದೇವಾಲಯದ ಇತಿಹಾಸವೇನು, ಬ್ರಹ್ಮಕಲಶೋತ್ಸವಕ್ಕೆ ಏನೆಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದೆ, ಇವೆಲ್ಲವನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನೋಡ್ಕೊಂಡು ಬರೋಣ. ನಮಸ್ಕಾರ. ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇಲ್ಲಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ಸಾಧಾರಣ 1.5 ವರ್ಷ ಹತ್ತಿರ ಆಯಿತು ಇಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿ. 2024 ಮೇ 2ರಂದು ಪ್ರಾರಂಭವಾದಂತಹ ನಮ್ಮ ಈ ಜೀರ್ಣೋದ್ಧಾರ ಕಾರ್ಯಕ್ರಮ ಈಗ ಮುಕ್ತಾಯ ಹಂತದಲ್ಲಿದೆ. ಇದೇ ಬರುವ 25/3/1926ನೇ ಇಸವಿಯಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮಾರ್ಚ್ 30ರಂದು ಬೆಳಿಗ್ಗೆ ಪ್ರತಿಷ್ಠೆ, ದುರ್ಗಾ ಪರಮೇಶ್ವರಿಯ ಪ್ರತಿಷ್ಠೆ. ಅದೇ ರೀತಿ ನೂತನವಾದಂಥ ಶಿಲಾಮಯವಾದಂತಹ ಧ್ವಜಸ್ತಂಭದ ಪ್ರತಿಷ್ಠೆ ಮಾರ್ಚ್ 31. ಆಮೇಲೆ
ಏಪ್ರಿಲ್ 2026ರಂದು ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಪರವೂರ ಆಸ್ತಿಕ ಬಾಂಧವರು ಭಾಗವಹಿಸಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಲ್ಲಿ ಸಹಕರಿಸಬೇಕು ಅಂತೇಳಿ ದೇವಸ್ಥಾನದ ಪರವಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತೇನೆ. ಇದೀಗ ಈ ದೇವಾಲಯದ ಎಲ್ಲಿ ನೋಡಿದರೂ ಕೆಲಸಗಳು ಭರದಿಂದ ಸಾಗ್ತಾ ಇದೆ. ಎಲ್ಲ ಕಾರ್ಮಿಕರು ಅಚ್ಚುಕಟ್ಟಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಿರುವಾಗ ನೀವೊಮ್ಮೆ ನೋಡ್ಕೊಂಡು ಬನ್ನಿ ಯಾವ ರೀತಿಯಾಗಿ ಬ್ರಹ್ಮಕಲಶೋತ್ಸವಕ್ಕೆ ಈ ದೇವಾಲಯ ಸಿದ್ಧತೆಗಳು ಆಗ್ತಾ ಇದೆ, ಏನೆಲ್ಲ ಕೆಲಸಗಳು ನಡೀತಾ ಇದೆ ಎಂಬುದನ್ನ. ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಒಂದು ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ತಂತ್ರಿಗಳ ಮಾರ್ಗದರ್ಶನದಂತೆ ಮಾರ್ಚ್ 25ರಿಂದ ಏಪ್ರಿಲ್ 2ರವರೆಗೆ ಈ ಬ್ರಹ್ಮಕಲಶ ನಡೀಲಿಕ್ಕಿದೆ. ಮಾರ್ಚ್ 30ಕ್ಕೆ ಶ್ರೀದೇವಿಯ ಪ್ರತಿಷ್ಠೆ, ಅದೇ ರೀತಿ ಏಪ್ರಿಲ್ 2ನೇ ತಾರೀಕಿಗೆ ಬ್ರಹ್ಮಕಲಶದ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದಕ್ಕಾಗಿ ನಾವು ಭಾಳ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಬೇರೆ ಬೇರೆ ಸಮಿತಿಗಳ ಒಂದು ನೇತೃತ್ವದಲ್ಲಿ ಈ ಬ್ರಹ್ಮಕಲಶ ಕಾರ್ಯಗಳನ್ನು ಬಹಳ ವೈಭವದಿಂದ ಮಾಡಬೇಕು, ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ನಾವೆಲ್ಲರೂ ಸೇರಿ ತಕ್ಕೊಂಡಿದ್ದೇವೆ. ಬೇರೆ ಬೇರೆ ಸಮಿತಿಗಳು, ಪ್ರಚಾರ ಸಮಿತಿ ಇರ್ಬೋದು, ವೈದಿಕ ಸಮಿತಿ ಇರ್ಬೋದು, ಅದೇ ರೀತಿ ಸ್ವಚ್ಛತಾ ಸಮಿತಿ, ನೀರಾವರಿಗೆ ಬೇಕಾದಂತಹ ಸಮಿತಿ, ವಿದ್ಯುತ್ತಿಗೆ ಬೇಕಾದಂಥ ಸಮಿತಿ, ಈ ಎಲ್ಲ ಸಮಿತಿಗಳನ್ನು ಒಳಗೊಂಡಂತೆ ಹೆಚ್ಚು ಕಡಿಮೆ ಒಂದು 23 ಸಮಿತಿಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಈಗ ಚಪ್ಪರ ಸಮಿತಿಯವರು ಚಪ್ಪರ ಕಾರ್ಯಕ್ಕೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಸಮಿತಿಗಳ ಮುಖಾಂತರವಾಗಿ ಈ ದೇವಸ್ಥಾನದ ಒಂದು ಬ್ರಹ್ಮಕಲಶವನ್ನು ಅತ್ಯಂತ ಯಶಸ್ವಿಯನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇವೆ. ಜೀರ್ಣೋದ್ಧಾರದ ಕಾರ್ಯಕ್ರಮಗಳು ನಮ್ಮ ಡಾಕ್ಟರ್ ಹೇಮಂತರಯ್ಯವರ ಒಂದು ನಿರ್ದೇಶನದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇದೆ. ಅದು ಕೂಡ ಒಂದು ಕೊನೆಯ ಹಂತಕ್ಕೆ ಬಂದು ಈಗ ಬ್ರಹ್ಮಕಲಶದ ಹಂತಕ್ಕೆ ನಾವು ಬಂದು ಮುಟ್ಟಿದ್ದೇವೆ.
ರಾಘವೇಂದ್ರ ಪ್ರಸಾದ್ ಭಟ್, ಅರ್ಚಕರಾಗಿ ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಹೇಳುವುದಾದರೆ, ಪಾಂಡವರ ಕಾಲದ ಚರಿತ್ರೆಯನ್ನು ಈರಕ್ಕಿ ಮಠದ ಕೇಶವ ಉಪಾಧ್ಯಾಯರ ಸರಿದಂತರ ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಪುಸ್ತಕದಲ್ಲಿ ಬಂದಂತಹ ಇತಿಹಾಸ ನಮ್ಮ ಕ್ಷೇತ್ರಕ್ಕುಂಟು. ಪಾಂಡವರು ವನವಾಸ ಕಾಲದಲ್ಲಿ ಈ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಸರೋವರ ಇತ್ತು. ಆ ಸರೋವರದಲ್ಲಿ ದೌಮ್ಯ ಮಹರ್ಷಿಗಳಿಗೆ ಗಂಗಾದೇವಿയെ ಕಾಣುವಂತಹ ಸಂದರ್ಭ, ಅಂತ ಗಂಗೆ ಇಲ್ಲಿದ್ದಾಳೆ ಅಂತೇಳಿ ಅವರಿಗೆ ಕಂಡಿತು. ಆ ಸರೋವರದ ಹತ್ತಿರ ಬಂದು ಅವರು ದೇವಿಯನ್ನು ಪ್ರಾರ್ಥಿಸಿದಾಗ ಅವರಿಗೆ ದೇವಿ ಪ್ರತ್ಯಕ್ಷಳಾಗಿ ತನ್ನ ಪ್ರತೀಕ ಇಲ್ಲಿ ಉಂಟು, ಅದನ್ನು ನಿಮ್ಮ ಮೇಲೆ ತೆಗೆದು ಇಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ ಹೇಳಿ ದೇವಿ ಹೇಳಿದ ಹಾಗೆ ದೌಮ್ಯ ಮಹರ್ಷಿಗಳು ಭೀಮಸೇನ ಮತ್ತು ಅರುಣಿ ಅಂತ ಹೇಳುವಂತಹ ಶಿಷ್ಯರ ಮುಖಾಂತರ ಆ ಮೂರ್ತಿಯನ್ನು ಮೇಲಕ್ಕೆ ತೆಗೆದು ಇಲ್ಲಿ ಪ್ರತಿಷ್ಠೆ ಮಾಡಿ ಸ್ಥಾಪಿಸಿದರು. ಆದ ಕಾರಣ ದೌಮ್ಯ ಪ್ರತಿಷ್ಠೆಯಾದಂತಹ ದೇವಸ್ಥಾನ ಇದು. ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ, 2 ಕೈಯ ದುರ್ಗೆ, ಒಂದು ಕೈಯಲ್ಲಿ ಶೂಲ, ಮತ್ತೊಂದು ಕೈಯಲ್ಲಿ ಪದ್ಮ. ಹಾಗಿರುವಾಗ ಶಕ್ತಿಗಳ ಸಾನ್ನಿಧ್ಯವು ಇಲ್ಲಿ ಉಂಟು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶೂಲ ಅಂತ ಹೇಳೋದು ಮಹಾಕಾಳಿಯ ಸಾನ್ನಿಧ್ಯ ಆದರೆ, ಪದ್ಮ ಅಂತ ಹೇಳೋದು ಮಹಾಲಕ್ಷ್ಮಿಯ ಸಾನ್ನಿಧ್ಯ. ಅದೇ ರೀತಿ ಸುಂದರವಾದಂತಹ ಪ್ರಸನ್ನವದನ ಸರಸ್ವತಿಯ ಸಾನ್ನಿಧ್ಯ ಕೂಡ ಇಲ್ಲಿ ಕಾಣ್ತಾ ಉಂಟು. ಅಂತಹ ವಿಶೇಷವಾದಂತಹ ಕ್ಷೇತ್ರ ಈ ಶರವೂರು. ಇಲ್ಲಿ ಭಕ್ತರು ಆರಾಧನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಇಷ್ಟಾರ್ಥ ಸಿದ್ಧಿಗಳಾಗಿದೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ದೇವಿಯನ್ನು ಎಷ್ಟೋ ಕ್ಷೇತ್ರಗಳಲ್ಲಿ ನೋಡ್ತೇವೆ. ಆದರೆ 8 ಕೈಯ ದುರ್ಗೆ, 4 ಕೈಯ ದುರ್ಗೆ ಇತ್ಯಾದಿಗಳು ಇದ್ದಾರೆ. ಆದರೆ 2 ಕೈಯ ದುರ್ಗೆ ಅಂತ ಹೇಳೋದು ಈ ಕ್ಷೇತ್ರದಲ್ಲಿ ಮಾತ್ರ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅಂತಹ ವಿಶೇಷವಾದಂತಹ ಕ್ಷೇತ್ರ. ನಂಬಿದಂತಹ ಭಕ್ತರಿಗೆ, ಸೇವೆಯನ್ನು ಕೊಟ್ಟವರಿಗೆ, ಎಷ್ಟೋ ಮಕ್ಕಳಾಗದವರಿಗೆ ಮಕ್ಕಳಾದದ್ದುಂಟು. ಅದೇ ರೀತಿಯಾಗಿ ನೀರಿನ ಅಭಾವದ ಸಂದರ್ಭದಲ್ಲಿ ನೀರಿಗೆ ಬೇಕಾದಂತಹ ಹರಕೆಯನ್ನು ಹೊತ್ತು ನೀರನ್ನು ಪಡೆದಂತಹ ನಿದರ್ಶನಗಳು ಇಲ್ಲಿ ಅನೇಕ ಉಂಟು. ಅದೇ ರೀತಿ ಕೆಲವು ಸಂದರ್ಭಗಳಲ್ಲಿ ಪರಸ್ಪರ ವಿರೋಧ ಇದ್ದವರು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದ ನಂತರ ಅವರ ವಿರೋಧ ಪರಿಹಾರ ಆಗಿ ಪ್ರೀತಿ ವಿಶ್ವಾಸದಿಂದ ನೆಲೆಸಿದ್ದು ಕೂಡ ಎಷ್ಟೋ ಉಂಟು. ಇಂತಹ ವಿಶೇಷವಾದಂತಹ ಕ್ಷೇತ್ರ ಇದು. ಇಲ್ಲಿ ವಿಶೇಷವಾದಂತಹ ಸೇವೆ ಅಂತ ಹೇಳಿದರೆ ರಂಗಪೂಜೆ. ದೇವಿಗೆ ನಡೆಯುವಂತಹ ರಂಗಪೂಜೆಯಲ್ಲಿ ಆ ದೇವಿಯ ಅನುಗ್ರಹ ಆಗುತ್ತದೆ, ನೀರು ಸಿಗ್ತದೆ ಇತ್ಯಾದಿಗಳೆಲ್ಲ ನಮಗೆ ಹೇಳಿದವರು ಎಷ್ಟೋ ಜನ ಇದ್ದಾರೆ. ಅಂತಹ ಪರಮ ಪವಿತ್ರವಾದಂತಹ ಕ್ಷೇತ್ರ ಇದು. ಆರೋಗ್ಯದ ವಿಷಯದಲ್ಲಿ ಸಮಸ್ಯೆಗಳು ಬಂದವರು ಆರೋಗ್ಯ ಅಭಿವೃದ್ಧಿ ಆಗಲಿಕ್ಕೆ ಬೇಕಾಗಿ ದೇವಿಯ ಸನ್ನಿಧಿಯಲ್ಲಿ ಸೇವೆ ಮಾಡಿ ಆರೋಗ್ಯ ಅಭಿವೃದ್ಧಿ ಆದದ್ದುಂಟು. ವಿಶೇಷವಾಗಿ ನಮಗೆ ಗೊತ್ತಿದ್ದ ಹಾಗೆ ಒಂದು ಮೆದುಳು ರಕ್ತಸ್ರಾವವಾಗಿ ಇನ್ನು ಅವರ ICಯಲ್ಲಿದ್ದಂತಹ ವ್ಯಕ್ತಿ ಶ್ರೀದೇವಿಯ ಸನ್ನಿಧಿಯಲ್ಲಿ ಸೇವೆ ಮಾಡಿ ಅವರ ಆರೋಗ್ಯ ಸುಧಾರಣೆಯಾಗಿ ಈಗಲೂ ಅವರು ಆರೋಗ್ಯದಿಂದ ಇದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಕಣ್ಣ ಮುಂದೆ ನಡೆದಂತಹ ವಿಚಾರ. ಅದೇ ರೀತಿ ಎಷ್ಟೋ ವಿಚಾರಗಳು ಆರೋಗ್ಯದ ವಿಷಯದಲ್ಲಿ ನಮಗೆ ನಿದರ್ಶನಗಳುಂಟು. ಅಂತಹ ದಿವ್ಯವಾದಂತಹ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಇರುವಂತಹ ಸಾನ್ನಿಧ್ಯಗಳು ಪ್ರಧಾನವಾಗಿ ದುರ್ಗಾ ಪರಮೇಶ್ವರಿ, ಮಹಾಗಣಪತಿ, ಲಕ್ಷ್ಮೀನಾರಾಯಣ, ಚಾಮುಂಡಿ. ಅದೇ ರೀತಿ ಕ್ಷೇತ್ರದ ಹೊರಭಾಗದಲ್ಲಿ ಸ್ಥಳ ದೇವತೆಯಾದಂತಹ ಗಂಗಾದೇವಿ, ಅದು ಕೂಡ ಹಾಗೆ ದೌಮ್ಯ ಮಹರ್ಷಿಗಳೇ ಪ್ರತಿಷ್ಠೆ ಮಾಡಿದಂತಹ ಗಂಗಾದೇವಿ ಅಂತ ಹೇಳಿ ಇತಿಹಾಸ ಹೇಳ್ತದೆ. ಅದೇ ರೀತಿ ಹತ್ತಿರದ ಬೆಟ್ಟದಲ್ಲಿ ಅರಸುಳ್ಳಾಯ, ರಕ್ತೇಶ್ವರಿ, ಕೊಡಮಣಿತ್ತಾಯ, ಧೂಮಾವತಿ ಬಂಟ ಮತ್ತು ಮಹಿಷಂದಾಯ ದೈವಗಳು. ಹತ್ತಿರದಲ್ಲಿ ಭದ್ರಕಾಳಿ, ನಾಗ ಸಾನ್ನಿಧ್ಯ, ಗುಳಿಗ ಸಾನ್ನಿಧ್ಯ ಇತ್ಯಾದಿ ಸಾನ್ನಿಧ್ಯಗಳೆಲ್ಲ ಈ ಕ್ಷೇತ್ರದಲ್ಲಿ ಇದ್ದಾರೆ. ಅದೇ ರೀತಿ ಇತ್ತೀಚೆಗೆ ನಡೆದಂತಹ ಕೆಲವು ಪ್ರಶ್ನೆ ಚಿಂತನೆಗಳಲ್ಲಿ ಕೂಡ ದೌಮ್ಯ ಮಹರ್ಷಿಗಳು ಈಗಲೂ ಇದ್ದು ಅವರು ತಪಸ್ಸನ್ನು ಮಾಡುತ್ತಾ ಅವರ ತಪಶಕ್ತಿಯನ್ನು ಈ ಕ್ಷೇತ್ರದಲ್ಲಿ ನ್ಯಾಸವಾಗಿ ಇಡ್ತಾ ಇದ್ದಾರೆ ಅಂತ ಹೇಳುವಂತಹ ಚಿಂತನೆ ಕಂಡುಬಂದ ಕಾರಣ ಕ್ಷೇತ್ರದಲ್ಲಿ ನಿತ್ಯ ದೌಮ್ಯ ಮಹರ್ಷಿಗಳಿಗೆ ದೀಪ ಇಡಬೇಕು ಅಂತ ಹೇಳಿ ಕಂಡುಬಂದು ನಿತ್ಯ ದೀಪವನ್ನು ಇಡುವಂತಹ ಪರಿಪಾಠವೂ ಉಂಟು. ಇಷ್ಟೆಲ್ಲ ಸಾನ್ನಿಧ್ಯಗಳು ಉಂಟು. ಈ ಕ್ಷೇತ್ರದ ಸಮಗ್ರ ಜೀರ್ಣೋದ್ಧಾರ ಪ್ರತಿಯೊಂದನ್ನು ಹೊಸತು ಮಾಡಿ ನಾಳ್ದು ಮಾರ್ಚ್ 25ರಿಂದ ಏಪ್ರಿಲ್ 2ರವರೆಗೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರಲ್ಲಿ ಮಾರ್ಚ್ 30ನೇ ತಾರೀಕು ದೇವಿಯ ಪ್ರತಿಷ್ಠೆ, ಅದೇ ರೀತಿಯಾಗಿ ಏಪ್ರಿಲ್ 2ನೇ ತಾರೀಕು ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಎಲ್ಲರೂ ಬಂದು ಆ ದೇವಿಯ ದರ್ಶನ ಮಾಡಿ ಆ ಬ್ರಹ್ಮಕಲಶೋತ್ಸವವನ್ನು ನೋಡುವ ಮೂಲಕ ಧನ್ಯರಾಗಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ.
ಎಲ್ರಿಗೂ ನಮಸ್ಕಾರ. ನಾನು ಹೇಮಂತ್ ರೈ ಮನವಳಿಕೆ ಗೊತ್ತು. ಶರವೂರು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ ಇದರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ. 2024 ಮೇ ತಿಂಗಳಲ್ಲಿ ಶಿಲಾನ್ಯಾಸಗೊಂಡು ಕೇವಲ 1.5-2 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಬಹಳಷ್ಟು ವೇಗವಾಗಿ ಎಲ್ಲರ ಸಹಕಾರದೊಂದಿಗೆ ಜೀರ್ಣೋದ್ಧಾರಗೊಂಡು ಇನ್ನು ಕೆಲವೇ ದಿವಸಗಳಲ್ಲಿ ಶ್ರೀದೇವಿಯ ಕಲಶಾಭಿಷೇಕೋತ್ಸವ ಮಾರ್ಚ್ 25ರಿಂದ ಏಪ್ರಿಲ್ 2ರವರೆಗೆ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥವರು ಖ್ಯಾತ ಉದ್ಯಮಿಗಳ ಆಗಿರ್ತಕ್ಕಂಥ ಡಾಕ್ಟರ್ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರು. ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಶ್ರೀಯುತ ಗೋಪಾಲಕೃಷ್ಣ ಪಡ್ಡಿಲಾಯರು. ಈ ಎಲ್ಲ ಒಂದು ಉತ್ತಮ ತಂಡದೊಂದಿಗೆ ಎಲ್ಲರ ಹಿರಿಯರ ಮಾರ್ಗದರ್ಶನದೊಂದಿಗೆ ಅತ್ಯಂತ ವೇಗವಾಗಿ ಜೀರ್ಣೋದ್ಧಾರಗೊಂಡು ಈಗ ಬ್ರಹ್ಮಕಲಶದ ಸಿದ್ಧತೆಯಲ್ಲಿ ನಾವೆಲ್ಲರೂ ಇರುವಂಥದ್ದು. ಈ ಜೀರ್ಣೋದ್ಧಾರ ವಿಶೇಷತೆ ಏನು ಅಂತ ಹೇಳಿದ್ರೆ ಸಮಗ್ರ ಜೀರ್ಣೋದ್ಧಾರ ಅಂತ. ಶ್ರೀದೇವಿಯ ಮೂಲ ವಿಗ್ರಹವೊಂದನ್ನು ಬಿಟ್ಟು ಉಳಿದೆಲ್ಲ ಕೆಲಸಗಳು ಕೂಡ ಸಮಗ್ರವಾಗಿ ಜೀರ್ಣೋದ್ಧಾರ ಆಗ್ತಾ ಇರುವಂಥದ್ದು. ಶಿಲಾಮಯವಾಗಿರ್ತಕ್ಕಂಥ ಗರ್ಭಗುಡಿ ಇರ್ಬೋದು, ಶಿಲಾಮಯವಾಗಿರ್ತಕ್ಕಂಥ ನಮಸ್ಕಾರ ಮಂಟಪ ಇರ್ಬೋದು, ಅಥವಾ ಶಿಲಾಮಯವಾಗಿರ್ತಕ್ಕಂಥ ಸುತ್ತುಪವಳು ಇರ್ಬೋದು. ಹಾಗೆ ವಿಶೇಷತೆಯಂತೆ ಶಿಲೆಯಿಂದವೇ ಆಗಿರ್ತಕ್ಕಂಥ ಧ್ವಜಸ್ತಂಭ, ಶಿಲಾಮಯವಾಗಿರ್ತಕ್ಕಂಥ ಧ್ವಜಸ್ತಂಭ, ಒಂದು ಸಂಪೂರ್ಣ ಶಿಲಾಮಯ ದೇವಸ್ಥಾನ ಬಹಳಷ್ಟು ಅದ್ಧೂರಿಯಾಗಿ ಉತ್ತಮವಾಗಿ ರೂಪುಗೊಂಡಿರ್ತಕ್ಕಂಥ ಈ ಒಂದು ದೇವಸ್ಥಾನ. ಅದರೊಂದಿಗೆ ಹೊಸದಾಗಿ ಆಗಿರ್ತಕ್ಕಂಥ ರಾಜಗೋಪುರ, ಒಂದು ಮಹಾದ್ವಾರ, ಈ ದೇವಸ್ಥಾನದ ಒಂದು ಸುಮಾರು ರಥ ಬೀದಿಯಲ್ಲಿರ್ತಕ್ಕಂತಹ ಮಹಾದ್ವಾರ. ಅದು ಮಹಾದ್ವಾರದ ವಿಶೇಷತೆ ಏನಂತ ಹೇಳಿದ್ರೆ ಸುಮಾರು ಒಂದು 50-55 ಅಡಿಯಷ್ಟು ಎತ್ತರ ಬರುವಂತಹ ಮಹಾದ್ವಾರ ವಿಶೇಷವಾಗಿರ್ತಕ್ಕಂಥದ್ದು. ಅದರ ಮೂಲಕ ರಥೋತ್ಸವದ ಸಂದರ್ಭದಲ್ಲಿ ರಥ ಸಾಗುವಂಥದ್ದು ಕೂಡ ಒಂದು ವಿಶೇಷತೆ. ದೇವಸ್ಥಾನದ ಎದುರುಗಡೆ ಇರುವಂತಹದ್ದು ಭದ್ರಕಾಳಿ ಅಮ್ಮನವರ ಗುಡಿ. ಭದ್ರಕಾಳಿ ಅಮ್ಮನವರ ಗುಡಿಯವರೆಗೆ ರಥ ಹೋಗಿ ಬರುವಂಥದ್ದು ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಕೂಡ, ಸನ್ನಿವೇಶವನ್ನು ಕೂಡ ಇಲ್ಲಿ ನೋಡಬಹುದು. ಇದೊಂದಿಗೆ ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳು ನಡೆದು ಉತ್ತಮವಾಗಿರ್ತಕ್ಕಂಥ ಒಂದು ತಂಡದೊಂದಿಗೆ ಈ ಊರಿನ ಎಲ್ಲ ಭಕ್ತರ ಸಹಕಾರದೊಂದಿಗೆ ಪರ ಊರಿನ ಮಾನೀಯರ ಮಹಾದಾನಿಗಳ ಸದಾ ಆ ಒಂದು ಪ್ರೋತ್ಸಾಹದೊಂದಿಗೆ ಈ ಒಂದು ಕೆಲಸ ಬಹಳಷ್ಟು ವಿಜೃಂಭಣೆಯಿಂದ ಉತ್ತಮವಾಗಿ ನೆರವೇರ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಗವದ್ ಭಕ್ತರಾದಂಥ ತಾವು ಬರಬೇಕು, ನಮ್ಮೊಂದಿಗೆ ಸೇರ್ಕೊಳ್ಬೇಕು. ಶ್ರೀದೇವಿಯ ಕೃಪಾ ಕಟಾಕ್ಷಕ್ಕೆ ನೀವೆಲ್ಲರೂ ಬಂದು ಭಾಜನರಾಗಬೇಕು ಅಂತ ಈ ಮೂಲಕ ಕಳಕಳಿಯಿಂದ ವಿನಂತಿಸ್ತಾ ಧನ್ಯವಾದಗಳು.